ಸಾಲು ಸಾಲು ಹತ್ಯೆ ಆಗ್ತಾ ಇದೆ. ಮಂಗಳೂರು ಕಮಿಷನರ್, ದಕ್ಷಿಣ ಕನ್ನಡ ಎಸ್ಪಿ ಎತ್ತಂಗಡಿ. ಕಮಿಷನರ್ ಅನುಪಮ್ ಅಗರ್ವಾಲ್ ಎತ್ತಂಗಡಿ ಆಗಿದ್ದಾರೆ. ಈಗ ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಎತ್ತಂಗಡಿ, ದಕ್ಷಿಣ ಕನ್ನಡ ಎಸ್ಪಿ ಆಗಿ ಅರುಣ್ ಕೆ ನೇಮಕ ಆಗಿದ್ದಾರೆ. ಈಗ ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ನೇಮಕಗೊಂಡಿದ್ದಾರೆ. ಘಟನೆ ಯಾವಾಗ ಇದೆಲ್ಲ ನಡೀತು, ಈಗ ಕಮಿಷನರ್ ಎತ್ತಂಗಡಿ ಆಗಿದ್ದಾರೆ, ಜೊತೆಗೆ ಎಸ್ಪಿ ಕೂಡ ಎತ್ತಂಗಡಿ ಆಗಿದೆ. ಕಮಿಷನರ್ ಅನುಪಮ್ ಅಗರ್ವಾಲ್ ಬದಲಿಗೆ ಸುಧೀರ್ ಕುಮಾರ್, ಎಸ್ಪಿ ಯತೀಶ್ ಬದಲಿಗೆ ಅರುಣ್ ಕೆ ನೇಮಕಗೊಂಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಸಾಲು ಸಾಲು ಹತ್ಯೆಯಾದಂಥ ಬೆನ್ನಲ್ಲೇ ಕಮಿಷನರ್ ಹಾಗೂ ಎಸ್ಪಿಯನ್ನ ಎತ್ತಂಗಡಿ ಮಾಡಿದ್ದಾರೆ. ಈಗ ಸದ್ಯಕ್ಕಾದಂಥ ಬೆಳವಣಿಗೆಗಳು ಮಾಹಿತಿ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ. ದಿನೇಶ್, ಅಂದ್ರೆ ಅಲ್ಲಿಗೆ ಈಗ ಎತ್ತಂಗಡಿ ಅನ್ನುವಂಥ ವಿಚಾರ ಬಂದಾಗ ಅಲ್ಲಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಈ ಅಧಿಕಾರಿಗಳು ಫೇಲ್ಯೂರ್ ಅಂತನಾ ಹಾಗಾದ್ರೆ? ಹೌದು ದೀವಿತ್, ಅಂದ್ರೆ ಏನು SP ಲಿಮಿಟ್ ಅಲ್ಲೂ ಕೂಡ ಒಂದು ಕೊಲೆ ಆಗಿತ್ತು ಮತ್ತು ಕಮಿಷನರ್ ಲಿಮಿಟ್ ಅಲ್ಲೂ ಕೂಡ ಒಂದು ಕೊಲೆ ಆಗಿತ್ತು. ಕಮಿಷನರ್ ಲಿಮಿಟ್ ಅಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಆದ್ರೆ SP ಲಿಮಿಟ್ ಅಲ್ಲಿ ಏನು ಅಬ್ದುಲ್ ರೆಹಮಾನ್ ಅವರ ಹತ್ಯೆ ಆಗಿತ್ತು. ಹೀಗಾಗಿ ಬಹಳಷ್ಟು ಆಕ್ರೋಶಗಳು ಕೂಡ ಕೇಳಿ ಬಂದಿತ್ತು. ಜಿಲ್ಲೆಯಲ್ಲಿ ಬಹಳಷ್ಟು ಜನರು ಕೂಡ ಇದನ್ನು ಆಗ್ರಹಿಸಿದ್ರು. ಅಂದ್ರೆ SP ಮತ್ತು ಕಮಿಷನರ್ ಅವರ ವರ್ಗಾವಣೆ ಮಾಡಬೇಕು, ಇದಕ್ಕೆ ನೇರ ಹೊಣೆ ಇವರೇ ಅನ್ನುವಂಥದ್ದು ಬಹಳಷ್ಟು ಜನರ ಆಪಾದನೆ ಕೂಡ ಆಗಿತ್ತು. ಮತ್ತು ಭದ್ರತೆಯಲ್ಲಿ ಒಂದಷ್ಟು ಲೋಪಗಳು ಆಗ್ತಾ ಇದ್ದಿವೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿರುವಂತದ್ದು. ಮತ್ತು ಆ ಒಂದು ಬಂಟ್ವಾಳ ಭಾಗದಲ್ಲಿ ಕೆಲವೊಂದು ಸೂಕ್ಷ್ಮ ಪ್ರದೇಶ ಏನಿದೆ ಅಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಕ್ರಮಗಳು ಹೆಚ್ಚಾಗಿ ಪಾಲನೆ ಆಗ್ತಾ ಇರಲಿಲ್ಲ, ಹೆಚ್ಚಿನ ಭದ್ರತೆ ಇರಲಿಲ್ಲ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು. ಮತ್ತು ಏನು ಮುಸ್ಲಿಂ ಮುಖಂಡರು ಕೂಡ ಬಹಳಷ್ಟು ಆಗ್ರಹ ಮಾಡಿದ್ರು. ಇವತ್ತು ಏನು ಸಾಮೂಹಿಕ ರಾಜೀನಾಮೆ ಏನು ಕಾರ್ಯಕ್ರಮ ಏನು ಮಾಡಿದ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ಕೇಳಿ ಬಂದಂತ ಮಾತು ಕೂಡ ಇದೆ. ಅಂದ್ರೆ SP ಮತ್ತು ಕಮಿಷನರ್ ಇಬ್ಬರನ್ನು ಕೂಡ ವರ್ಗಾವಣೆ ಮಾಡಬೇಕು ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿರುವಂತದ್ದು. ಬಹಳಷ್ಟು ಆಕ್ರೋಶದ ಮಧ್ಯೆ ಈಗ ಸರ್ಕಾರ ಇಬ್ಬರನ್ನು ಕೂಡ ಅಂದ್ರೆ SP ಯತೀಶ್ ಅವರನ್ನು ಮತ್ತು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರನ್ನು ಇಬ್ಬರನ್ನು ಕೂಡ ವರ್ಗಾವಣೆಗೊಳಿಸಿ ಆದೇಶವನ್ನು ಹೊರಡಿಸಿರುವಂತದ್ದು. ಇವರ ಪ್ಲೇಸಿಗೆ ಏನು ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಮಂಗಳೂರಿನಲ್ಲಿ ನೇಮಕ ಮಾಡಿರುವಂತದ್ದು. ಸುಧೀರ್ ಕುಮಾರ್ ರೆಡ್ಡಿ ಈ ಹಿಂದೆ 2017ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ SP ಆಗಿದ್ರು. ಆ ಸಂದರ್ಭದಲ್ಲಿ ಒಂದು ಶಿಸ್ತಿನ SP ಅಂತ ಬಹಳಷ್ಟು ಹೆಸರು ವಹಿಸಿದ್ರು ಮತ್ತು ಬಹಳಷ್ಟು ಖಡಕ್ SP ಅಂತ ಕೂಡ ಅವರಿಗೆ ಹೆಸರು ಆಗಿತ್ತು. ಆದ್ರೆ ಏನು ಅವರು 2017ರಲ್ಲಿ SP ಆದ್ರೆ 2018ರಲ್ಲಿ ವರ್ಗಾವಣೆ ಆಗಿತ್ತು. ಈಗ ಸದ್ಯ ಮತ್ತೆ ಮಂಗಳೂರಿಗೆ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರು ಬರ್ತಾ ಇರುವಂತದ್ದು. ಮತ್ತು SP ಆಗಿ ನೆರೆಯ ಜಿಲ್ಲೆ ಆದಂತ ಉಡುಪಿಯಲ್ಲಿ ಬಹಳಷ್ಟು ಹೆಸರುವಾಸಿಯಾಗಿರುವಂತದ್ದು ಕತ್ SP ಅಂತ ಹೆಸರಾಗಿದ್ದಂತ ಏನು ವರುಣ್ ಅವರನ್ನು ಈಗ ಮಂಗಳೂರಿಗೆ ವರ್ಗಾವಣೆ ಮಾಡಿರುವಂತದ್ದು. ಹೀಗಾಗಿ ಈಗ ಸದ್ಯ SP ಮತ್ತು ಕಮಿಷನರ್ ಇಬ್ಬರನ್ನು ಕೂಡ ವರ್ಗಾವಣೆ ಮಾಡಿ ಹೊಸಬರ ನೇಮಕ ಆಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗ್ಬೋದು, ಕಾನೂನು ಕಠಿಣ ಆಗ್ಬೋದು ಅನ್ನುವಂತ ಒಂದು ಆಶಾಭಾವನೆಯು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗರಿಕರಲ್ಲಿ ಇರುವಂತದ್ದು. ದೀವಿತ್ತೆ. ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ದಕ್ಷಿಣ ಕನ್ನಡದಲ್ಲಿ ಸಾಲು ಸಾಲು ಹತ್ಯೆ ಆಗ್ತಾ ಇದೆ. ಮಂಗಳೂರು ಕಮಿಷನರ್, ದಕ್ಷಿಣ ಕನ್ನಡ ಎಸ್ಪಿ ಎತ್ತಂಗಡಿ. ಕಮಿಷನರ್ ಅನುಪಮ್ ಅಗರ್ವಾಲ್ ಎತ್ತಂಗಡಿ ಆಗಿದ್ದಾರೆ. ಈಗ ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಎತ್ತಂಗಡಿ, ದಕ್ಷಿಣ ಕನ್ನಡ ಎಸ್ಪಿ ಆಗಿ ಅರುಣ್ ಕೆ ನೇಮಕ ಆಗಿದ್ದಾರೆ. ಈಗ ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ನೇಮಕಗೊಂಡಿದ್ದಾರೆ. ಘಟನೆ ಯಾವಾಗ ಇದೆಲ್ಲ ನಡೀತು, ಈಗ ಕಮಿಷನರ್ ಎತ್ತಂಗಡಿ ಆಗಿದ್ದಾರೆ, ಜೊತೆಗೆ SP ಕೂಡ ಎತ್ತಂಗಡಿ ಆಗಿದೆ. ಕಮಿಷನರ್ ಅನುಪಮ್ ಅಗರ್ವಾಲ್ ಬದಲಿಗೆ ಸುಧೀರ್ ಕುಮಾರ್, SP ಯತೀಶ್ ಬದಲಿಗೆ ಅರುಣ್ ಕೆ ನೇಮಕಗೊಂಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಸಾಲು ಸಾಲು ಹತ್ಯೆಯಾದಂಥ ಬೆನ್ನಲ್ಲೇ ಕಮಿಷನರ್ ಹಾಗೂ SPಯನ್ನ ಎತ್ತಂಗಡಿ ಮಾಡಿದ್ದಾರೆ. ಈಗ ಸದ್ಯಕ್ಕಾದಂಥ ಬೆಳವಣಿಗೆಗಳು ಮಾಹಿತಿ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ. ದಿನೇಶ್, ಅಂದ್ರೆ ಅಲ್ಲಿಗೆ ಈಗ ಎತ್ತಂಗಡಿ ಅನ್ನುವಂಥ ವಿಚಾರ ಬಂದಾಗ ಅಲ್ಲಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಈ ಅಧಿಕಾರಿಗಳು ಫೇಲ್ಯೂರ್ ಅಂತನಾ ಹಾಗಾದ್ರೆ? ಹೌದು ದೀವಿತ್, ಅಂದ್ರೆ ಏನು SP ಲಿಮಿಟ್ ಅಲ್ಲೂ ಕೂಡ ಒಂದು ಕೊಲೆ ಆಗಿತ್ತು ಮತ್ತು ಕಮಿಷನರ್ ಲಿಮಿಟ್ ಅಲ್ಲೂ ಕೂಡ ಒಂದು ಕೊಲೆ ಆಗಿತ್ತು. ಕಮಿಷನರ್ ಲಿಮಿಟ್ ಅಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಆದ್ರೆ SP ಲಿಮಿಟ್ ಅಲ್ಲಿ ಏನು ಅಬ್ದುಲ್ ರೆಹಮಾನ್ ಅವರ ಹತ್ಯೆ ಆಗಿತ್ತು. ಹೀಗಾಗಿ ಬಹಳಷ್ಟು ಆಕ್ರೋಶಗಳು ಕೂಡ ಕೇಳಿ ಬಂದಿತ್ತು. ಜಿಲ್ಲೆಯಲ್ಲಿ ಬಹಳಷ್ಟು ಜನರು ಕೂಡ ಇದನ್ನು ಆಗ್ರಹಿಸಿದ್ರು. ಅಂದ್ರೆ SP ಮತ್ತು ಕಮಿಷನರ್ ಅವರ ವರ್ಗಾವಣೆ ಮಾಡಬೇಕು, ಇದಕ್ಕೆ
ನೇರ ಹೊಣೆ ಇವರೇ ಅನ್ನುವಂಥದ್ದು ಬಹಳಷ್ಟು ಜನರ ಆಪಾದನೆ ಕೂಡ ಆಗಿತ್ತು. ಮತ್ತು ಭದ್ರತೆಯಲ್ಲಿ ಒಂದಷ್ಟು ಲೋಪಗಳು ಆಗ್ತಾ ಇದ್ದಿವೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿರುವಂತದ್ದು. ಮತ್ತು ಆ ಒಂದು ಬಂಟ್ವಾಳ ಭಾಗದಲ್ಲಿ ಕೆಲವೊಂದು ಸೂಕ್ಷ್ಮ ಪ್ರದೇಶ ಏನಿದೆ ಅಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಕ್ರಮಗಳು ಹೆಚ್ಚಾಗಿ ಪಾಲನೆ ಆಗ್ತಾ ಇರಲಿಲ್ಲ, ಹೆಚ್ಚಿನ ಭದ್ರತೆ ಇರಲಿಲ್ಲ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು. ಮತ್ತು ಏನು ಮುಸ್ಲಿಂ ಮುಖಂಡರು ಕೂಡ ಬಹಳಷ್ಟು ಆಗ್ರಹ ಮಾಡಿದ್ರು. ಇವತ್ತು ಏನು ಸಾಮೂಹಿಕ ರಾಜೀನಾಮೆ ಏನು ಕಾರ್ಯಕ್ರಮ ಏನು ಮಾಡಿದ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ಕೇಳಿ ಬಂದಂತ ಮಾತು ಕೂಡ ಇದೆ. ಅಂದ್ರೆ SP ಮತ್ತು ಕಮಿಷನರ್ ಇಬ್ಬರನ್ನು ಕೂಡ ವರ್ಗಾವಣೆ ಮಾಡಬೇಕು ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿರುವಂತದ್ದು. ಬಹಳಷ್ಟು ಆಕ್ರೋಶದ ಮಧ್ಯೆ ಈಗ ಸರ್ಕಾರ ಇಬ್ಬರನ್ನು ಕೂಡ ಅಂದ್ರೆ SP ಯತೀಶ್ ಅವರನ್ನು ಮತ್ತು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರನ್ನು ಇಬ್ಬರನ್ನು ಕೂಡ ವರ್ಗಾವಣೆಗೊಳಿಸಿ ಆದೇಶವನ್ನು ಹೊರಡಿಸಿರುವಂತದ್ದು. ಇವರ ಪ್ಲೇಸಿಗೆ ಏನು ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಮಂಗಳೂರಿನಲ್ಲಿ ನೇಮಕ ಮಾಡಿರುವಂತದ್ದು. ಸುಧೀರ್ ಕುಮಾರ್ ರೆಡ್ಡಿ ಈ ಹಿಂದೆ 2017ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ SP ಆಗಿದ್ರು. ಆ ಸಂದರ್ಭದಲ್ಲಿ ಒಂದು ಶಿಸ್ತಿನ SP ಅಂತ ಬಹಳಷ್ಟು ಹೆಸರು ವಹಿಸಿದ್ರು ಮತ್ತು ಬಹಳಷ್ಟು ಖಡಕ್ SP ಅಂತ ಕೂಡ ಅವರಿಗೆ ಹೆಸರು ಆಗಿತ್ತು. ಆದ್ರೆ ಏನು ಅವರು 2017ರಲ್ಲಿ SP ಆದ್ರೆ 2018ರಲ್ಲಿ ವರ್ಗಾವಣೆ ಆಗಿತ್ತು. ಈಗ ಸದ್ಯ ಮತ್ತೆ ಮಂಗಳೂರಿಗೆ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರು ಬರ್ತಾ ಇರುವಂತದ್ದು. ಮತ್ತು SP ಆಗಿ ನೆರೆಯ ಜಿಲ್ಲೆ ಆದಂತ ಉಡುಪಿಯಲ್ಲಿ ಬಹಳಷ್ಟು ಹೆಸರುವಾಸಿಯಾಗಿರುವಂತದ್ದು. ಕತ್ SP ಅಂತ ಹೆಸರಾಗಿದ್ದಂತ ಏನು ವರುಣ್ ಅವರನ್ನು ಈಗ ಮಂಗಳೂರಿಗೆ ವರ್ಗಾವಣೆ ಮಾಡಿರುವಂತದ್ದು. ಹೀಗಾಗಿ ಈಗ ಸದ್ಯ SP ಮತ್ತು ಕಮಿಷನರ್ ಇಬ್ಬರನ್ನು ಕೂಡ ವರ್ಗಾವಣೆ ಮಾಡಿ ಹೊಸಬರ ನೇಮಕ ಆಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗ್ಬೋದು, ಕಾನೂನು ಕಠಿಣ ಆಗ್ಬೋದು ಅನ್ನುವಂತ ಒಂದು ಆಶಾಭಾವನೆಯು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗರಿಕರಲ್ಲಿ ಇರುವಂತದ್ದು. ದೀವಿತ್ತೆ. ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮಾಡ್ತಾ ಇರುವಂತದ್ದು. ಈಗ ಒಟ್ಟು 5 ಮಂದಿ ಬಂಧನ ಆಗಿರುವಂತದ್ದು. ಈ ಹಿಂದೆ ಒಟ್ಟು 3 ಬಂಧಿಸಿದ್ರು. ಬಂಟ್ವಾಳ ಭಾಗದವರನ್ನು ದೀಪಕ್, ಪೃಥ್ವಿರಾಜ್, ಚಿಂತನ್ ಅವರು ಮೂವರು ಈ ಹಿಂದೆ ಬಂಧನ ಆಗಿದ್ರು. ಇವತ್ತು ಮತ್ತೆ ಇಬ್ಬರನ್ನು ಬಂಧಿರುತ್ತಿರುವಂತದ್ದು. ಸುಮಿತ್ ಹಾಗೂ ರವಿರಾಜ್ ಎಂಬುವರನ್ನು ಇಬ್ಬರನ್ನು ಕೂಡ ಪೊಲೀಸರು ಒಟ್ಟು ಈ ಒಂದು ಪ್ರಕರಣದಲ್ಲಿ 5 ಮಂದಿಯ ಬಂಧನ ಕೂಡ ಆಗಿದೆ. ಇನ್ನೂ ಕೂಡ ಹೆಚ್ಚಿನವರು ಈ ಒಂದು ಏನು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸಿದಿರುವಂತದ್ದು. ಒಟ್ಟು 5 ತಂಡಗಳಾಗಿ ರಚಿಸಿಕೊಂಡು 5 ತಂಡಗಳು ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಮತ್ತು ಏನು ಒಟ್ಟು 15 ಮಂದಿಯ FIR ಕೂಡ ದಾಖಲಾಗಿತ್ತು. ಹೀಗಾಗಿ ಸದ್ಯ 5 ಮಂದಿ ಬಂಧನ ಆಗಿದೆ. ಇನ್ನು ಒಂದಷ್ಟು ಮಂದಿ ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿದೆ. ಅವರಿಗೆ ಸಂಬಂಧಿಸಿದವರನ್ನು ಮತ್ತು ಅವರ ಮೊಬೈಲ್ ಡೀಟೇಲ್ಸ್ ಗಳನ್ನು ಮುಂತಾದವುಗಳನ್ನು ಕೂಡ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಒಟ್ಟಿನಲ್ಲಿ ಪೊಲೀಸರ ತನಿಖೆ ಕೂಡ ವೇಗವು ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಸದ್ಯ 5 ಮಂದಿ ಏನು ಬಂಧಿತರಾಗಿದ್ದಾರೆ. ಇನ್ನೂ ಕೂಡ ಈ ಒಂದು ಪ್ರಕರಣದಲ್ಲಿ ಇರುವಂತದ್ದು. ಅವರನ್ನು ಶೀಘ್ರವಾಗಿ ಬಂಧಿಸುವಂತಹ ಒಂದು ಪ್ರಕ್ರಿಯೆ ಕೂಡ ಆಗ್ಲಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸದ್ಯ 5 ಮಂದಿ ಬಂಧನ ಆಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಏನು ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂಧನದ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಮಾಹಿತಿಯನ್ನು ಕೂಡ ನೀಡಿರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ದಿನೇಶ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ.